ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತಡೆ ಜನವರಿ 8ನೇ ತಾರೀಕು. ಆದರೆ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇರೋದು ಜನವರಿ 7ನೇ ತಾರೀಕು ನೈಟ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ವಿಶ್ ಹ್ಯಾಪಿ ಬರ್ತಡೆ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅಂತ ಹೇಳ್ತಾ, ಸೊ ಇವರ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಬೇಕು. ಯಾಕೆಂತಂದರೆ ಅವರ ಬರ್ತಡೆಗೆ ಹೋಗಿದ್ದೀನಿ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅವ್ರನ್ನ ಹತ್ರದಿಂದ ನೋಡಿದ್ದೀನಿ. ಏನೋ ಒಂದು ಸ್ಪಾರ್ಕ್ ಅವರಲ್ಲಿ ಕಂಡಿದೆ ನನಗೆ, ಆಯಿತಾ. ಒಂದು ಫೀಲ್ ನನಗೆ ಸಿಕ್ಕಿದೆ ಅಲ್ಲಿ ಹೋದಾಗ. ಅವ್ರ ಬರ್ತಡೆಗೆ ಹೋದಾಗ ಪ್ರತಿ ವರ್ಷವೂ ಕೂಡ ಒಂದು 2-3 ವರ್ಷದ ಲಾಸ್ಟ್ 3 ಇಯರ್ಸಿಂದ ಹೋಗ್ತಾ ಇದೆ. ಸೊ ಅವಾಗ ಒಂದು ವೈಬ್ ಸಿಗುತ್ತಲ್ಲಿ, ಏನೋ ಒಂಥರ ವೈಬ್ಸು. ಆ ವೈಬ್ಸ್ನ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಮ್ಗೆ ಏನಾಗುತ್ತೆ ಅಲ್ಲಿ ಹೋದಾಗ. ಒಂದು ಬರ್ತಡೆಗೆ ಹೋದಾಗ, ಒಂದು ಹೀರೋ ಬರ್ತಡೆಗೆ ಹೋದಾಗ ಏನಾಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಆ್ಯಂಡ್ ಅವ್ರು ನನಗೆ ಯಾಕೆ ಇನ್ಸ್ಪಿರೇಷನ್ ಮಾಡೋರು, ಓಕೆ, ಅವರಲ್ಲಿ ಏನು ಇಷ್ಟ ಆಯಿತು ನನಗೆ, ಅದನ್ನು ಕೂಡ ಮುಖ್ಯವಾಗಿ ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ಯಶ್ ಅವರು ಈ ವರ್ಷ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾಯಿಲ್ಲ. ಕೊರೋನಾ ಇರೋದ್ರಿಂದ ಒಂದು ಒಳ್ಳೆ ಡಿಸಿಷನ್ನ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಆಯಿತಾ. ಸೊ ನಂಗೆ ಗೊತ್ತವರು ಹೆಂಗೆ ಅಂತಂದರೆ, ಯಶ್ ಅವರು ಈ ಆಡಿಯನ್ಸ್ಗಳ ಮೈಂಡ್ ಏನಿರುತ್ತೆ ಅದ್ರ ತಕ್ಕಂಗೆ ಅವರು ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ. ತಿಳ್ಕೊಬಿಟ್ಟಿದ್ದಾರೆ ಅವರು ಈ ಆಡಿಯನ್ಸ್ ಮೈಂಡ್ ಹೆಂಗಿರುತ್ತೆ, ಅವ್ರು ಏನು ಯೋಚನೆ ಮಾಡ್ತಾರೆ, ಯಶ್ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರತಿ ಸಿನಿಮಾಗಳಲ್ಲೂ ಅನ್ನೋದು ಅವ್ರು ತಿಳ್ಕೊಬಿಟ್ಟಿದ್ದಾರೆ. ಸೊ ಆದ್ದರಿಂದ ಅವರು ಗೆಲ್ತಾ ಇದ್ದಾರೆ ಲೈಫಲ್ಲಿ. ಓಕೆ, ಒಂದು ಮನುಷ್ಯನಿಗೆ ಬೇಕಾಗಿರೋದು ಅದೇ, ಒಂದು ಯೋಚನೆ ಕರೆಕ್ಟಾಗಿ ಯೋಚನೆ ಮಾಡ್ತು ಅಂತಂದರೆ ಯಾರು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಆ ಗುಣ ನನಗೆ ಇಷ್ಟ ಆಗಿದ್ದು ರಾಕಿಂಗ್ ಸ್ಟಾರ್ ಯಶ್ ಅವರಲ್ಲಿ. ಸೊ ಅದಕ್ಕೆ ಅವರು ನನಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ನಿಜ ಸಿನಿಮಾಗಳು ನೋಡೇ ಫ್ಯಾನ್ ಆಗಿದ್ದು, ಆದರೆ ಈಗ ಸಿನಿಮಾಗಳಿಗಿಂತ ಅವ್ರು ರಿಯಲ್ ಲೈಫಲ್ಲಿ ಬದುಕ್ತಾ ಇರುವಂಥ ರೀತಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಓಕೆ, ಸೊ ನಾವು ಯಾರದೇ ಬೇರೆಯವ್ರ ಫ್ಯಾನ್ ಆಗಿದ್ರು ಕೂಡ ಒಂದು ಕ್ಷಣನಾದರೂ ನೋಡು ಯಶ್ ಹೆಂಗೆ ಬಂದರು ಹೆಂಗಾದರು ಅನ್ನೋದು ಒಂದು ಕಾಡುತ್ತೆ ಅಲ್ವಾ. ಸೊ ಆ ಥರ ಇಂಪ್ಯಾಕ್ಟ್ ಮಾಡಿದ್ದಾರೆ ಯಶ್ ಅವರು. ಓಕೆ, ಅದು ನಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವರು ನಮ್ಗೆ ಇನ್ಸ್ಪಿರೇಷನ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ, ಆಯಿತಾ. ನಮ್ಮದು ಒಂದು ಚಾನಲ್ ಇದೆ ಲಕ್ಕೇಶ್ ಅಂತ ಹೇಳ್ಕೊಳ್ಳೋದಕ್ಕೂ ಒಂಥರ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ, ಒಂಥರ ಏನೋ ಒಂಥರ ಖುಷಿ. ಅದು ಫೀಲ್ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಯಶ್ ಅವ್ರ ಬರ್ತಡೆಗೆ ನಾನು ಹಲವಾರು ಸಲ ಹೋಗಿದ್ದೀನಿ. ಒಂದು ಲಾಸ್ಟ್ 3 ಇಯರ್ಸಿಂದ ಹೋಗಿದ್ದೀನಿ. ಅಲ್ಲಿ ಹೋದಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾವಾಗಲೂ. ಓಕೆ, ಏನು ಎಕ್ಸ್ಪೀರಿಯೆನ್ಸ್ ಅಂತಂದರೆ, ಅಲ್ಲಿ ಹೋದರೆ ಒಂದಷ್ಟು ಜನ ಸೇರಿರ್ತಾರೆ, ಆಯಿತಾ. ಜೈ ಅಂತ ಇರ್ತಾರೆ, ರಾಕಿಂಗ್ ಸ್ಟಾರ್ ಯಶ್ಗೆ ಜೈ. ಒಂಥರ ಕೂಗಾಟಗಳು, ಡ್ಯಾನ್ಸ್ಗಳು ಏನೇನೋ ಇರ್ತವೆ ಅಲ್ಲ. ಸೊ ಅಲ್ಲಿ ಹೋದಾಗ ಏನೋ ಒಂದು ಅನಿಸುತ್ತೆ ನಮಗೆ, ನಾವು ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ. ಸೊ ಅದು ಅಂಥ ಪ್ಲೇಸ್ಗೆ ಹೋದಾಗಲೇ ಅನಿಸೋದು. ಈಗ ನಾನು ಯಾವುದೂ ಬರ್ತಡೆಗೆ ಹೋಗಿಲ್ಲ, ಮನೇಲಿ ಆರಾಮಾಗಿ ಮನೆಗಿದ್ರೆ ಏನೂ ಅನಿಸಲ್ಲ. ಹೋಗಿ ಒಂದು ಹೀರೋ ಬರ್ತಡೆಗೆ ಹೋಗಿ ಒಂದು ಸಲ ವಿಸಿಟ್ ಕೊಡಿ. ಯಾಕೆಂತಂದರೆ ನಾನು ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವ್ರಿಗೆ ಈ ಸಿನಿಮಾದಲ್ಲೆಲ್ಲ ಕ್ರೇಜ್ ಇಲ್ಲ. ಓಕೆ, ಕೆಲವ್ರು ಹೆಂಗೆ ಅಂತಂದರೆ ಈ ಸಿನಿಮಾದಲ್ಲಿ ಹೀರೋನ ಬುಡ ಅವ್ರು ಸಿನಿಮಾ ಮಾಡ್ಕೋತಾರೆ ಒಯ್ತಾರೆ ಅಂತ ಹೇಳ್ತಾರೆ ಕೆಲವರು, ಆಯಿತಾ. ಅದ್ರ ಫೀಲ್ ಗೊತ್ತಿಲ್ಲ ಅವ್ರಿಗೆ. ಈಗ ನಾನು ಯಶ್ ಅವ್ರ ಅಭಿಮಾನಿ ಆಗಿರೋದಕ್ಕೆ ಆ ಒಂದು ಬರ್ತಡೆಗೆ ಹೋದಾಗ ಅಲ್ಲೊಂದು ಫೀಲ್ ನನಗೆ ಸಿಗುತ್ತೆ. ಆ ಫೀಲ್ ಕೆಲವ್ರಿಗೆ ಇರೋಲ್ಲ. ಅವರು ಯಾರು ಹೀರೋಗೂ ಫ್ಯಾನ್ ಆಗಿರೋಲ್ಲ, ನಮಗೆ ನಾವೇ ಹೀರೋ ಗುರು ಅಂತಂತಾರೆ ಕೆಲವರು, ಆಯಿತಾ. ಅವ್ರಿಗೇನು ಒಂದು ಎಕ್ಸೈಟ್ಮೆಂಟೇ ಇರೋಲ್ಲ ಲೈಫಲ್ಲಿ. ಅಬ್ಸರ್ವ್ ಮಾಡಿ, ಈಗ ನಾವು ಒಂದು ಯಶ್ ಅವ್ರ ಬರ್ತಡೇ ಅಂದಾಗ ಅವ್ರ ಬರ್ತಡೆಗೆ ಹೋಗಿರ್ತೀವಿ, ಅಲ್ಲಿ ಏನೇನೋ ನೋಡ್ತೀವಿ ನಾವು, ಆಯಿತಾ. ಜನಗಳು ಡ್ಯಾನ್ಸ್ ಆಡ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ ಜೋರಾಗಿ, ಯಶ್ ಅವ್ರಿಗೆ ಜೈ ಅಂತ ಇರ್ತಾರೆ, ಆಯಿತಾ. ಯಾವುದೇ ಬರ್ತಡೇ ಆದರೂ ಹೀರೋ ಬರ್ತಡೇ ಅಂತಲ್ಲ, ಎಲ್ಲರೂ ಬರ್ತಡೇಲು ದೊಡ್ಡ ದೊಡ್ಡ ವ್ಯಕ್ತಿಗಳ ಬರ್ತಡೇಲಿ ಕೂಗ್ತಾ ಇರ್ತಾರೆ. ಆಮೇಲೆ ಕೆಲವರು ಕ್ಯಾಮ್ರಾ ಹಿಡ್ಕೊಂಡು ಬಂದು ಅವ್ರನ್ನ ಶೂಟ್ ಮಾಡ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ, ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಾಗ ಲೈಫಲ್ಲಿ ಏನೋ ಮಾಡಬೇಕು ಅಂದ್ಕೊಂಡಿದ್ದವನಿಗೆ ಒಂದು ಸ್ಪಾರ್ಕ್ ಹೊಡೆಯುತ್ತೆ. ಸೊ ನಾನು ಪ್ರತಿ ವರ್ಷ ಒಂದು 2-3 ವರ್ಷದಿಂದ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಬರ್ತಡೆಗೆ. ಸೊ ಅವಾಗ ಪ್ರತಿ ಸಲ ಹೋದಾಗಲೂ ಕೂಡ ನನಗೊಂದು ಸ್ಪಾರ್ಕ್ ಹೊಡೆದಿದೆ ಅಲ್ಲಿ. ನಾನು ಏನಾದರೂ ಮಾಡಬೇಕು ಈ ಥರ, ಅಂದರೆ ಆ ಲೆವೆಲ್ಗೆ ಹೋಗದೇ ಇರ್ಬೋದು, ಬಟ್ ಒಂದು ಸಣ್ಣ ಒಂದು ಪ್ರಯತ್ನ ಪಡ್ಬೋದಲ್ಲ. ಸೊ ಪ್ರಯತ್ನ ಪಡ್ಬೋದು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ, ಸೊ ವಿಸಿಟ್ ಮಾಡಿ. ಒಂದು ಹೀರೋ ಬರ್ತಡೇನೋ ಅಥವಾ ಯಾರ್ದೋ ಬರ್ತಡೇನೋ ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಅಂತಂದರೆ ಅಲ್ಲಿ ವಿಸಿಟ್ ಮಾಡಿ. ಅಲ್ಲಿಂದ ನೀವು ಕಲಿಯೋದು ತುಂಬ ಇರುತ್ತೆ, ಆಯಿತಾ. ನನಗೆ ಅಲ್ಲಿಂದನೇ ಶುರುವಾಗಿದ್ದು ನನಗೆ ಆಸೆಗಳು, ಈ ಥರ ಮಾಡಿದ್ರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಸೊ ಆದ್ದರಿಂದ ಇವಾಗ ಒಂಥರ ನನಗೆ ಖುಷಿ ಇದೆ, ಆಯಿತಾ. ನಂದೊಂದು ಚಾನಲ್ ಇದೆ, ಒಂದಷ್ಟು ಜನ ಇದ್ದಾರೆ ನನ್ನ ಚಾನಲಲ್ಲಿ ಅನ್ನೋದೊಂದು ಖುಷಿ ಆಗುತ್ತೆ. ಸೊ ಆದ್ದರಿಂದ ವಿಸಿಟ್ ಮಾಡ್ತಾರೆ ಯಾವಾಗವಾಗ. ಸೊ ಫ್ಯಾನ್ ಆಗಬೇಕು ನೀವು, ಆಯಿತಾ. ಒಂದು ವ್ಯಕ್ತಿಗೆ ನೀವು ಬೆಳೆಸುವಂಥ ಗುಣ ಇದ್ದರೆ ನಿಮ್ಮಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ನಾನು ಹೇಳ್ತಾ ಇರ್ತೀನಿ ಅದನ್ನೇ. ಸೊ ನೀವು ಯಾರನ್ನಾದರೂ ಬೆಳೆಸ್ತಾ ಇದ್ದೀರಾ ಅಂತಂದರೆ ನಿಮ್ಮನ್ನು ಯಾರೋ ಬೆಳೆಸೋರು ಬರ್ತಾರೆ ಕಣ್ರೋ, ಮಾಡಿ ನೋಡಿ. ನಿಮ್ಗೆ ಅನಿಸುತ್ತೆ ಏನೋ ಹೇಳ್ತಾನೆ ಹುಡುಗರು, ಇವನು ಸುಮ್ಮನೆ ಹಂಗೆ ಅಂತಾನೆ ಆಗ್ಬಿಟ್ಟದ. ಈಗ ನಾನು ಬೆಳೆಸ್ತಾವನೆ, ಅಷ್ಟು ಸಿನಿಮಾಗಳು ನೋಡಿದ್ದೀನಿ, ಎಲ್ಲರೂ ಬೆಳೆಸಿದ್ದೀನಿ, ನಾನು ಯಾರು ಬೆಳೆಸೋರು ಅಂತ. ನಿನ್ನ ಯಾರು ಬೆಳೆಸೋರು? ನೀ ಏನಾದ್ರು ಮಾಡಬೇಕು ಲೈಫಲ್ಲಿ, ಆಯಿತಾ. ಈಗ ನಾನು ಯೂಟ್ಯೂಬ್ ತೆಗಿಲಿಲ್ಲ ಅಂತಂದರೆ ನನ್ನ ಯಾರು ಬೆಳೆಸಿದ್ರು? ಸುಮ್ಮ ಕೂತ್ಕೊಂಡ್ರೆ ಮನೇಲಿ ಕಾಲೇಜ್ಗೆ ಹೋಗ್ತಾ ಬಸ್ಸಲ್ಲಿ ತಿರ್ಗಾಡ್ಕೊಂತು
ನನ್ನ ಯಾರು ಬೆಳೆಸಿದ್ರು? ಸುಮ್ಮನೆ ಯಾರನ್ನೂ ಬೆಳೆಸಲ್ಲ ಆಯಿತಾ. ನಾವು ಏನಾದ್ರು ಮಾಡಬೇಕು, ನಮ್ಮಲ್ಲಿರೋ ಟ್ಯಾಲೆಂಟ್ನ ಹೊರಗಡೆ ಹಾಕಿದ್ರೇ ಬೆಳೆಸೋದು. ಸೊ ಆದ್ದರಿಂದ ನೀವು ಬೇರೆಯವ್ರನ್ನ ಬೆಳೆಸಿ, ಅದ್ರ ಜೊತೆಗೆ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಕೂಡ ಹೊರಗಡೆ ಹಾಕಿ. ಓಕೆ. ಸೊ ಲೈಫಲ್ಲಿ ಚೆನ್ನಾಗಿರಿ, ಖುಷಿಯಾಗಿರಿ. ಯಶ್ ಅವ್ರು ಹೇಳೋದು ಅದೇ ಆಯಿತಾ. ನನಗೆ ಅದೊಂದು ತುಂಬ ಇಷ್ಟ ಅವ್ರು ಹೇಳೋದು. ನೀವು ನನ್ನ ಸಿನಿಮಾನ ಫಸ್ಟ್ ದಿನ ನೋಡಬೇಕು ಅಂತೇನಿಲ್ಲ, ಥಿಯೇಟ್ರಿಗೆ ಬಂದು ನಿಮ್ಮ ಮನೇಲಿ ನೀವು ಹೀರೋ ಆಗಿ ಅಂತ ಹೇಳಿದ್ದಾರೆ. ಸೊ ಅದು ನನಗೆ ಯಾವಾಗಲೂ ಅದೊಂದು ಡೈಲಾಗ್ ಅಂತೂ ಇನ್ನೂ ತಲೆ ಒಳಗೆ ಹಂಗೆ ಇದೆ ಆಯಿತಾ. ನಾವೇನಾದ್ರು ಮಾಡೋಣ ಲೈಫಲ್ಲಿ ಅಲ್ವಾ. ಸೊ ಯಶ್ ಅವರು ಮುಂದಿನ ಹೆಮ್ಮೆ ಪಡಬೇಕು, ನನ್ನ ಅಭಿಮಾನಿ ಆದವ್ರು ಹಿಂಗೆ ಮಾಡೋಂಗ್ರು ಅಂತ. ಸೊ ಆ ಥರ ನಾವು ಫ್ಯಾನ್ಸ್ಗಳು ತುಂಬ ಖುಷಿಯಾಗುತ್ತೆ. ಅವ್ರ ಬಗ್ಗೆ ಹೇಳೋದು ತುಂಬ ಇದೆ ನನಗೆ. ಆ್ಯಕ್ಚುಲಿ ಹೇಳ್ತಾ ಹೋದರೆ ಎಷ್ಟೊಂದು ಮಾತಾಡ್ಬೋದು, ನಿಮಗೂ ಬೇಜಾರಾಗ್ಬಿಡುತ್ತೆ ಹೇಳ್ತಾ ಇದ್ದಾರೆ, ಏನು ಇಷ್ಟೊಂದು ಹೇಳ್ತಾನಲ್ಲಪ್ಪ ಅಂತ ಅನಿಸುತ್ತೆ. ಸೊ ಟೈಮ್ ಬಂದಾಗ ಖಂಡಿತವಾಗ್ಲೂ ಎಲ್ಲನೂ ಹೇಳ್ತಾ ಹೋಗ್ತೀನಿ. ಓಕೆ, ಇವತ್ತಿಗಿಷ್ಟು ಸಾಕು. ಯಶ್ ಅವ್ರ ಬರ್ತಡೇಲಿ ಇಷ್ಟು ಮಾತನ್ನು ನಾನು ನೆನೆಸ್ಕೊಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ನೀವುಗಳು ಕೂಡ ತುಂಬ ಜನ ಯಶ್ ಫ್ಯಾನ್ಸ್ಗಳು ಯಾರೆಲ್ಲ ಇದ್ದೀರಾ, ಸೊ ನೀವು ಬಂದಿರ್ತೀರ ಯಶ್ ಬರ್ತಡೇಗೆ, ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದು ಬರ್ತಡೇಗೆ ಬಂದಾಗ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ, ಇನ್ನೇನಿಲ್ಲ. ಸೊ ತುಂಬ ಖುಷಿಯಾಗುತ್ತೆ. ಯಶ್ ಅವ್ರಿಗೆ ವಿಶ್ ಹ್ಯಾಪಿ ಬರ್ತಡೇ ಅಂತ ಹೇಳ್ತಾ, ಸೊ KGF ಚಾಪ್ಟರ್ 2 ಸಿನಿಮಾದ ಟೀಸರು ಕೂಡ ಇವತ್ತು ರಿಲೀಸ್ ಆಗ್ತಾ ಇದೆ. ಸೊ ಒಳ್ಳೆಯದಾಗಲಿ ಆ ಒಂದು ಟೀಸರ್ಗೆ. ನಾನಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಯಶ್ ಅವ್ರನ್ನ ಒಂದು ಟೀಸರ್ನ ನೋಡಿ ತುಂಬ ವರ್ಷಗಳೇ ಆಯಿತು. ಯಾಕೆಂದರೆ KGF ಚಾಪ್ಟರ್ 1 ನೋಡಿದ್ದು, ಅದು ಬಿಟ್ಟರೆ ಮತ್ತೆ ನೋಡಿಲ್ಲ ನಾವು. ಲಾಸ್ಟ್ ವರ್ಷನೂ ಕೂಡ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದು, ಆಗಲಿಲ್ಲ. ಸೊ ಫೈನಲಿ ಇವತ್ತು ರಿಲೀಸ್ ಆಗುತ್ತೆ. ಸೊ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರೂ ರಾಕಿಂಗ್ ಸ್ಟಾರ್ ಯಶ್ಗೆ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ವಿಶಸ್ನ ಮಾಡಿಬಿಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದರೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.